I am Prasad and I am owner of the Manoj Cargo Carriers and I am in the last one business of the last 25 years. ನನ್ನ ಹತ್ರ 70 ವೆಹಿಕಲ್ ಇದೆ. ಅದರಲ್ಲಿ 9 ಗಾಡಿ ಅಶೋಕ್ ಲೈಲ್ಯಾಂಡ್ ಇದೆ. ನಮ್ಮದು ಪಾರ್ಸಲ್ ಸರ್ವಿಸ್ ಇದೆ. ಪಾರ್ಸಲ್ ಮತ್ತು ಫುಲ್ ಲೋಡ್ಸು ಮತ್ತು ಆಟೋಮೊಬೈಲ್ ಕಂಪ್ನೀಸ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಟೈಮಿಂಗ್ ಇಂಪಾರ್ಟೆಂಟ್ ಆ್ಯಂಡ್ ವಿಲ್ ಗಿಟ್ ಎ ಗುಡ್ ಸರ್ವಿಸ್ ಆ್ಯಂಡ್ ಗುಡ್ ಟೈಮಿಂಗ್ ವಿಲ್ ಕೀಪ್ ಇಟ್ ಅಪ್. ನಾನು 70 ವೆಹಿಕಲಲ್ಲಿ ಇರೋದ್ರಲ್ಲಿ ಎಲ್ಲ ನಾಲ್ಕು ಸಿಲಿಂಡ್ರ್ ಇರೋದು. ಇವಾಗ ಅಶೋಕ್ ಲೈಲ್ಯಾಂಡ್ ಅವ್ರ ಗುರು ಅನ್ನು ರಿಲೀಸ್ ಮಾಡಿರೋದ್ರಿಂದ ಅದರಲ್ಲಿ 3 ಸಿಲಿಂಡ್ರ್ ಇರೋದು ಬಂದಿದೆ. ಅದರಿಂದ ನನಗೆ ವೆಹಿಕಲ್ ಮೈಲೇಜ್ ಒಂದು ಇಂಪ್ರೂವ್ ಆಗಿದೆ. ಆಮೇಲೆ ಪೇಲೋಡ್ ಒಂದು ಜಾಸ್ತಿ ಆಗಿದೆ. ನಮಗೆ ಗುರು ತೊಗೊಂಡಿರೋ ರೀಸನ್ ಏನಂದರೆ ನಮ್ಮ ಬೇರೆ ಅದರ್ ವೆಹಿಕಲ್ಸ್ ಅದರ್ ದೆನ್ ಗುರು ವಿ ಆರ್ ಹ್ಯಾವಿಂಗ್ ಕಮ್ಮಿಂಗ್ ಆಫ್ ಅವರೇಜ್ ಆಫ್ 6 ಕಿಲೋಮೀಟರ್ಸ್ ಆ್ಯಂಡ್ ಗುರು ನಡೆಸಿರೋ ಇವಾಗ ರನ್ ಹಾಕೋದ್ರಿಂದ 7 ಕಿಲೋಮೀಟರ್ಸ್ ನಮಗೆ ಬರ್ತಾಯಿದೆ. ರೋಡ್ ಬಗ್ಗೆ ನೋಡಿದ್ರೆ ನಮಗೆ ಬೇರೆ ವೆಹಿಕಲ್ಗನ ನಮಗೆ ಇದು 500 to 700 kg ಎಕ್ಸ್ಟ್ರಾ ಲೋಡ್ ಮಾಡೋದ್ರಿಂದ ಪರ್ ಟ್ರಿಪ್ನಲ್ಲಿ ನಮಗೆ ಬೆನಿಫಿಟ್ ಆಗ್ತಾಯಿದೆ. ಸರ್ವಿಸ್ ಬಗ್ಗೆ ಅಶೋಕ್ ಲೈಲ್ಯಾಂಡಲ್ಲಿ ವಿ ಡೋಂಟ್ ಹ್ಯಾವ್ ಎನಿ, ನಾವು ಯಾವ ಥರ ಕೂಡ ತೊಂದರೆ ಇಲ್ಲ. ಯಾಕಂದರೆ ಅಲ್ಲಲ್ಲಿ ನಮಗೆ ಪಾಯಿಂಟ್ ಟು ಪಾಯಿಂಟ್ ಅರೌಂಡ್ ನಿಯರ್ ಬೈ ಪಾಯಿಂಟ್ಸಲ್ಲಿ ಇರೋದ್ರಿಂದ ಯಾವ ಕರೆದಿಟ್ಟ ಬಂದು ನಮ್ಗೆ ಇಮಿಡಿಯೇಟಾಗಿ ಸರ್ವಿಸ್ ಸರಿ ಮಾಡಿಕೊಡ್ತಾ ಇದ್ದಾರೆ. ನನ್ನ ಗಾಡಿ ಇವಾಗ ಗುರು ವೆಹಿಕಲ್ 5,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನಮ್ಗೆ ಯಾವ ಥರ ತೊಂದರೆ ಏನು ಕಾಣಿಸ್ಲಿಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರೋರು ಕೂಡ ನಮಗೆ ಕೇಳಿದ ಬಗ್ಗೆ ವೆಹಿಕಲ್ ಬಗ್ಗೆ ಹೆಂಗಿದೆ ಏನು ಅಂತ. ಅದರಿಂದ ನಾನು ಅವ್ರಿಗೆ ತಿಳಿಸಿದ್ದೀನಿ. ಅಂದರೆ ನನಗೆ ಯಾವ ಥರ ಏನು ತೊಂದರೆ ಇಲ್ಲ. ಯು ಕ್ಯಾನ್ ಆಲ್ಸೋ ಗೋ ಫಾರ್ ಇಟ್ ಅಂತ ಹೇಳಿ. ನನ್ನ ಹೆಸರು ಸುಬ್ರಾಜ್ ಅಂತ. ನಾನು ಈ ಗಾಡಿಗಳಿಗೂ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಫಸ್ಟು ಈ ಗಾಡಿಗಳಲ್ಲಿ ಏನಂದರೆ ಬೇರೆ ಗಾಡಿಗಳಿಗಂತ ಚೆನ್ನೈ ಬೆಂಗಳೂರು ಓಡೋತಾ ಇದೆ ಬೇರೆ ಗಾಡಿಗಳು. ಇದು ಓಡ್ತಾ ಇದೆ ಚೆನ್ನೈ ಬೆಂಗಳೂರಿಗೂ. ಬೇರೆ ಗಾಡಿಗಳಿಗಂತ 20 ಲೀಟ್ರ್ ಕಡಿಮೆ ಕುಡಿತಾ ಇದೆ ಈ ಗಾಡಿ. ಮತ್ತು ಈ ಸ್ಟೇರಿಂಗ್ ಇದೆಯಲ್ಲ, ಬೇರೆ ಗಾಡಿಗಳಿಗಂತ ಭಾರಿ ಚೆನ್ನಾಗಿದೆ ಸ್ಟೇರಿಂಗ್. ಮತ್ತು ಈ ಹೆಡ್ಲೈಟಲ್ಲಿ ಬೇರೆ ಒಂದು ಥರ ಕೊಟ್ಟಿದ್ದಾರೆ. ಇದು ಮುಂದೆ ನೋಡಿ ಹೆಡ್ಲೈಟ್ಗಳು ಹಿಂಗೆ ಬೇರೆ, ಇದು ಕಟ್ಟಾಗೋದಿಲ್ಲ, ಸ್ಟ್ರಾಂಗ್ ಆಗಿದೆ. ಅದರಿಂದ ಮತ್ತು ಈ ಗೇರ್ ಲಿಫ್ಟ್ಗಳು ಭಾರಿ ಚೆನ್ನಾಗಿದೆ. ಸ್ಮೂತಾಗಿ ಗೇರ್ ಬೀಳೋದು, ಗೇರ್ಗೆ ಸಿಕ್ಕ ಗೇರ್ ಇದು ಲಿಫ್ಟ್ ಒಂದು ಭಾರಿ ಚಿಕ್ಕದಾಗಿದೆ, ಚೆನ್ನಾಗಿದೆ. ಇದರಲ್ಲಿ ಗೇರು ಸ್ಮೂತಾಗಿದೆ ನಮಗೂ. ಮತ್ತು ಇನ್ನೊಂದು ಏನಂದರೆ ಈ ಲೈಟ್ಗಳು ಕೊಟ್ಟಿದ್ದಾರೆ, LED ಕೊಟ್ಟಿದ್ದಾರೆ. ನೈಟಲ್ಲಿ ನಮಗೆ ಏನಂದರೆ ಮಲ್ಕೊಳ್ಳೋವಾಗ ಏನಾದರೂ ಬುಕ್ ಬರೀಬೇಕು ಮಾಡಬೇಕು ಅಂತಾರೆ, ಭಾರಿ ಚೆನ್ನಾಗಿದೆ ಇದರಲ್ಲಿ. ಮತ್ತು ಇನ್ನೊಂದು ಗಾಡಿಗಳ ಡ್ರೈವರ್ಗಳು ಏನಾದರೂ ರೆಸ್ಟ್ ತಗೋಬೇಕು ಅಂದರೆ ಮಲ್ಕೊಳ್ಳೋಕ್ಕೆ ಶೀಟು ಭಾರಿ ಅಲ್ಲಿಂದ ಇಲ್ಲಿ ಗಂಟೆ ಲೆಂತ್ ಕೊಟ್ಟಿದ್ದಾರೆ, ಹೀಟ್ ಆಗೋದಿಲ್ಲ, ಪೊಷನಲ್ಲಿ ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿದೆ. ಅದನ್ನು ಬಿಟ್ಟು ಮತ್ತು ನಾವೇನಾದರೂ ಓಡಿಸುವಾಗ ಇಲ್ಲಿ ನಿಮಗೆ ಗಾಳಿ ಬರಬೇಕಂದ್ರೆ ಇದನ್ನು ಓಪನ್ ಮಾಡಿದೆ ಅಂದರೆ ಹಂಗೆ ಹೋಗ್ತದೆ, ಗಾಳಿ ಬರ್ತದೆ. ಮತ್ತು ಹಿಂದೇನೂ ನಮಗೆ ಕೊಟ್ಟಿದ್ದಾರೆ, ಈ ಕಡೆ ಇದರಲ್ಲಿ ಗಾಳಿ ಬರ್ತದೆ, ಒಳ್ಳೆ ಗಾಳಿ ಬರ್ತದೆ ನಮ್ಮದು. ಮತ್ತು ಇನ್ನೇನಂತಾರೆ ಲೈಟ್ಗಳು ಮುಂದೆ LED ನಮಗೆಲ್ಲ ಸೈಡಲ್ಲಿ ನಿಲ್ಲಿಸುವಾಗ ಪಾರ್ಕಿಂಗ್ LED ಕೊಟ್ಟಿದ್ದಾರೆ. ಆ LEDಯಲ್ಲಿ ನಮಗೂ ಮುಂದೆ ಇದ್ದಿದಂತೂ ಗಾಡಿಗಳು ನಿಲ್ಲಿಸೋದು ಭಾರಿ ಪವರ್ ಚೆನ್ನಾಗಿದೆ. ಕರೆಂಟು ಬಂದು ಬ್ಯಾಟ್ರಿ ಡೌನ್ ಆಗಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಮುಂದೆ ಶೇಪ್ ನಮಗೂ ಡ್ರೈವರ್ಗಳಿಗೂ ಒಳ್ಳೆ ಸೇಫ್ಟಿ ಇದೆ ಇದರಲ್ಲಿ. ಅದರಿಂದ ನಮ್ಮ ಡ್ರೈವರ್ಗಳು ಏನು ಕೇಳ್ತಾರೆ, ಈ ಗಾಡಿ ಭಾರಿ ಚೆನ್ನಾಗಿದೆ ಅಂತ, ನಮ್ಗೆ ಇಂಥ ಗಾಡಿಗಳೇ ಬೇಕು ಅಂತಾರೆ. ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ, ಈಗ ಬೇರೆ ಗಾಡಿಯಲ್ಲಿ ನಮಗೇನಾದರೂ ಡೀಸೆಲ್ ಕಡಿಮೆ ಆಗ್ಬಿಟ್ಟು ಏರ್ ತೊಗೊಂಬಿಟ್ಟಿದೆ ಅಂದರೆ ನಾವು ಡೀಸೆಲ್ ತಂದು ಹಾಕ್ಬಿಟ್ಟು ಈ ಬಾನೆಟ್ ಎತ್ಬಿಟ್ಟು ತಿರ್ಗಾ ನಾಸಲ್ ಓಪನ್ ಮಾಡಬೇಕು, ಈ ಟಿಕ್ಕರ್ ಹೊಡಿಬೇಕು, ಪಂಪ್ ಟಿಕ್ಕರ್ ಹೊಡೆದಂದರೆ ಪಂಪ್ ಟಿಕ್ಕರ್ ಏರ್ ಔಟ್ ಮಾಡಿ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಅಂಥದ್ದು ಏನಿಲ್ಲ. ಟ್ಯಾಂಕ್ ಡೀಸೆಲ್ ಹಾಕ್ಬಿಟ್ಟು ನಾವು ಮಾಮೂಲಾಗಿ ಕೀಯಲ್ಲಿ ಸ್ಟಾರ್ಟ್ ಮಾಡ್ದಂಗೆ ಸ್ಟಾರ್ಟ್ ಆಗಿದ್ರೆ ಗಾಡಿ ಸ್ಟಾರ್ಟ್ ಆಗ್ಬಿಡ್ತದೆ. ಇದರಲ್ಲಿ ಇರೋ ಗಾಡಿಯಲ್ಲೇ ನಮ್ಮ ಗಾಡಿಗಳಲ್ಲೇ ಇದು ಭಾರಿ ಚೆನ್ನಾಗಿದೆ. ಹೆಸರು ತಕ್ಕದಾಗಿ ಗುರು ಅಂತ ಹೆಸರಿಟ್ಟಿದ್ದಾರೆ ಕಂಪನಿಯವರು. ಆ ಗುರು ತಕ್ಕದಾಗಿ ಗಾಡಿ ರೆಡಿ ಮಾಡಿಕೊಟ್ಟಿದ್ದಾರೆ, ಭಾರಿ ಚೆಂದಾಗಿದೆ ಗಾಡಿ.